सब सरकार साहब रोड बिಟ್ಟು ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರದಿಂದ ಹೊನ್ನಳ್ಳಿಗೆ ಹೋಗೋ ತನಕ ಅಂದರೆ ಹರಿಹರದಿಂದ ಮಲೆಬೆನ್ನೂರು ಬರೋ ತನಕ ಸುಮಾರು 20 ಕಿಲೋಮೀಟ್ರು ಪೂರ್ತಿ ಗುಂಡಿ ಬಿಟ್ಟರೆ ಬೇರೆ ಏನಿಲ್ಲ. ಸಾರ್ವಜನಿಕರು ಹುಟ್ಟಬಾರ್ದಪ್ಪ ಜೀವ ಸಾಕಪ್ಪ ಇಲ್ಲಿಗೆ ಶಿವ ಶಿವ ಅನ್ನೋ ಹೊತ್ತಾಗೈತಿ. ಯಾಕಂದರೆ ದಿವಸ ಬೆಳಕಾದ್ರೆ ಹರಿಹರಕ್ಕೆ ಹೋಗ್ಬೇಕು, ಆಮೇಲೆ ಹೊನ್ನಳ್ಳಿಗೆ ಹೋಗ್ಬೇಕು. ರಾಜ್ಯದಿಂದನೂ ಬರ್ತಾ ಇದ್ದಾರೆ ಜನಗಳು. ಪಾಪ ಶಿವಮೊಗ್ಗಕ್ಕೆ ಹೋಗೋ ರೋಡು ಹೈವೇ ರೋಡ್ ಇದ್ದಂಗೆ ಐತಿ ಅಂಥೇಳಿ. ಆದರೆ ಪರಿಸ್ಥಿತಿ ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂಥೇಳಿ. ಯಾಕಂದರೆ ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂದರೆ ಸ್ಕೂಲ್ ಮಕ್ಕಳಿಗೆ ಭಾಳ ಒಂದು ತೊಂದರೆನೇ ಆಗೈತಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರು ಕುಮಾರಣ್ಣವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಅಧ್ಯಕ್ಷರೇ ನಮಸ್ಕಾರ. ನಮಸ್ಕಾರ ಚಂದ್ರಪ್ಪ. ಈಗ ಏನಿಲ್ಲ, ನಾವು ಹೇಳೋದೇನಪ್ಪ ಅಂತಂದರೆ ಮಲೆಬೆನ್ನೂರು ಸುಮಾರು ಒಂದು 20-25 ವರ್ಷ ಆಯ್ತು ರಸ್ತೆ ಮಾಡಿ ಹೈವೇರ್ ಶೆಲ್ನರ್ ಅಂತ ಮಾಡಿದ್ರು. ಅವ್ರು ಆದಮೇಲೆ ಇವತ್ತಿಗೂ ಏನಿಲ್ಲ, ಗುಂಡಿನೂ ಮುಚ್ಚಿಲ್ಲ. ವರ್ಷ ಬರ್ತಾರೆ, ಗುಂಡಿ ಮುಚ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ಕ್ರಮ ಏನಾಗ್ತಾಯಿಲ್ಲ. ಎಂತೆಂಥ ರೋಡ್ಗಳೆಲ್ಲ ಆಗ್ತದವೆ, ನಮ್ಮ ರೋಡ್ ಆಗ್ತಾಯಿಲ್ಲ. ಮಲೆಬೆನ್ನೂರು ಮತ್ತು ಶಿವಮೊಗ್ಗ, ಹೊನ್ನಳ್ಳಿ, ಹರಿಹರ ಈ ರೋಡ್ ಆಗ್ತಾಯಿಲ್ಲ. ಆ ಕಡೆಗೆ ತಿಮ್ಮನಕಟ್ಟಿ ರೋಡ್ ಬೇಕಾದಂಗೆ ಆಗ್ಬಿಡುತ್ತೆ. ಈ ನಮ್ಮ ರೋಡ್ ಏನಾಗಿತ್ತು, ನಮ್ಮ ಹಣೆ ಬರೋ ಸರಿ ಇಲ್ಲೋ, ನಮ್ಮ ರಾಜಕಾರಣಿಗಳು ಸರಿ ಇಲ್ಲೋ, ಏನು ಕೇಂದ್ರ ಸರ್ಕಾರದ ಸರಿ ಇಲ್ಲೋ, ರಾಜ್ಯ ಸರ್ಕಾರ ಸರಿ ಇಲ್ಲ ಗೊತ್ತಿಲ್ಲ. ನಮ್ಮ ಇವರು ಆದ್ರೂ ಯಾರೂ ಸರಿ ಇಲ್ಲ. ಇಲ್ಲೇ ನಮ್ಮೂರು ಜನಗಳು 23 ಸದಸ್ಯರದಾರ. ಯಾರು ಇದ್ರ ಬಗ್ಗೆ ಯಾರು ಕ್ರಮ ತಗೊಂತಲ್ಲ. ಆಮೇಲೆ ರಾಜ್ಯ ಲೆವೆಲ್ ಲೀಡ್ರು ಕ್ರಮ ತಗೊಂತ ಇಲ್ಲ, ಯಾರು ತಗೊಂತಲ್ಲ. ದಯಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಈಗ ಒಂದು ಪುಟ್ಟಿ ಜಲ್ಲಿ ಹಾಕಿದ್ರೆ ಗುಂಡಿ ಮುಸ್ತತಿ ನೋಡಿರಿ. ಈಗ ಒಬ್ಬರು ಯಜಮಾನರು ಬಿದ್ದು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅದಕ್ಕೋಸ್ಕರ ದಯಮಾಡಿ ಅಧಿಕಾರಿಗಳು ಸಂಪದರ ಅವರಿಗೆ ಜನರುಗಳು ಸಂಬಳ ಬರ್ತೈತಿ. ಯಾರ ಬಗ್ಗೆ ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ರೆಡಿ ಇಲ್ಲ. ಅವರು ಸಂಬಳ ಮಾತ್ರ ದುಡ್ಡು ಬೇಕಾದ ಜನ ತೆರಿಗೆ, ಆದರೆ ಸಂಬಳ ತಗೊಂತಾರೆ, ಆರಾಮಾಗಿ ಮನೆ ಮಕ್ಕಂತಾರೆ. ಅವ್ರಿಗೆ ಗೋರ್ಮೆಂಟ್ ಕಾರು, ಗೋರ್ಮೆಂಟ್ ಜೀಪು ಎಲ್ಲವೂ ಬರ್ತವೆ. ಆದರೆ ಇಂಥ ರಸ್ತೆಗಳು ಬಂದು ಯಾರು ಬಗ್ಗೆ ನೋಡೋಕೆ ರೆಡಿ ಇಲ್ಲ. ದಿನ ಬೆಳಗ್ಗೆ ಕರೆದ್ರೆ ಈ ಸ್ಕೂಲ್ ಮಕ್ಕಳು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ. ಈಗ ಜನಗಳಿಗೆ ನಾವಂತೂ ಹೇಳಿ ಸಾಕಾಗ್ಬಿಡುತ್ತೆ. ನಾನೊಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಬೋಯ್ ಕುಮಾರ್ ಅಂತೇಳಿ. ನನಗಂತೂ ದಿನ ಬೆಳಗ್ಗೆ ಒಂದು 10-20 ಜನ ಕೇಳ್ತಾರೆ, ಗುಂಡಿ ಮುಚ್ಚೋಕ್ಕಾಗಲ್ಲ ನೀವ್ಯಾತ್ರಿ ಅಂತಂದು ಎಲ್ಲ ಬೈತಾರೆ. ಅದಕ್ಕೋಸ್ಕರ ಜನಗಳು ದಯಮಾಡಿ ಅಧಿಕಾರಿಗಳು ಇತ್ತ ಗಮನ ಕೊಡಿಸಿ ಇವತ್ತು ನಾಡ್ರಾಗ ರಸ್ತೆ ಮಾಡಿದ್ರೆ ಹಂಗಾತು. ಮಾಡಲಿಲ್ಲಪ್ಪ ಅಂತಂದರೆ ನಾವು ಧರಣಿ ಮುಖಾಂತರ ಎಚ್ಚರಿಕೆ ಕೊಡ್ತೇವೆ ಅಂತೇಳಿ. ನೀವು ಕೌನ್ಸಿಲರ್, ಹಾಲಿ ಕೌನ್ಸಿಲರ್, ನೀವು ಸ್ವಲ್ಪ ಮಾತಾಡಿ. ಈ ನಮ್ಮ ಕುಂಬ್ಳೂರು ಮತ್ತು ಕೊಮಾರನಹಳ್ಳಿ ಇಲ್ಲಿವರೆಗೆ ನಮ್ಮ ಮಲೆಬೆನ್ನೂರು ರೋಡಿಂದ ಎಷ್ಟು ಹಾನಿ ಆಗ್ತಾಯಿದೆ. ಪ್ರತಿದಿನ 4-5 ಜನ ಬೈಕಲ್ಲಿ ಬಿದ್ದು ಕಾಲು ಮುರ್ಕೊಳ್ಳೋದು ಆ ರೀತಿ ಆಗ್ತಾಯಿದೆ. ಆಮೇಲೆ ಈ ಕಡೆ ಪಕ್ಕಕ್ಕೆ ಒಂದು ಶಾಲೆ ಇದೆ, ಮೇನ್ ರೋಡಲ್ಲೇ PWD ಶಾಲೆ ಇದೆ. ಆ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಆಮೇಲೆ ಈ ಕಡೆ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಆಮೇಲೆ KEB ಆಫೀಸಿಗೆ ಬರೋರಿಗೆ ತೊಂದರೆ ಆಗ್ತಾಯಿದೆ. ಪ್ರತಿದಿನ ಈ ರಸ್ತೆಯಲ್ಲಿ ಓಡಾಡೋಂಥ ಸಾರ್ವಜನಿಕರಿಗೆ ಭಾಳ ಕಿರಿಕಿರಿ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟಂಥ PWD ಇಲಾಖೆ ಆಗಿರ್ಬೋದು, ಆಮೇಲೆ ನಮ್ಮ ಸಂಸದರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರ, ಇದು ಯಾರ ವ್ಯಾಪ್ತಿಗೆ ಬರುತ್ತಲ್ಲ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಜನಗಳ ಪ್ರಾಣವನ್ನು ರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡಬೇಕು. ಇಲ್ಲಾಂದರೆ ಬಹಳಷ್ಟು ಪ್ರಾಣಹಾನಿ ಆಗುವಂಥ ಸಂಭವ ಇದೆ. ಈಗಾಗಲೇ ಬಹಳಷ್ಟು ಜನ ಇಲ್ಲಿ ಬೈಕ್ನಲ್ಲಿ ಭಾಳಷ್ಟು ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಈಗ ತಾನೇ ಜಸ್ಟ್ ಒಂದು 10 ನಿಮಿಷದ ಹಿಂದೆ ಒಬ್ಬರು ಬಿದ್ದರು ಇಲ್ಲಿ ಅದನ್ನ ವರದಿ ಮಾಡಿ ಪೇಪರಲ್ಲಿ ಹಾಕ್ಸಿದ್ವಿ. ಅಂದರೆ ರಸ್ತೆಗೆ 2 ಕೋಟಿ ಹಣ ಸ್ಯಾಂಕ್ಷನ್ ಆಗಿದೆ, ಇಷ್ಟರಲ್ಲೇ ಕೆಲಸ ಮಾಡ್ತೀವಿ ಅಂತಾರೆ. ಅವ್ರ ಕೆಲಸ ಪ್ರಾರಂಭ ಮಾಡಿದಂಗೆ ಎಷ್ಟು ಜನಗಳ ಹಣ ಬೀಳಬೇಕೋ ಗೊತ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಆಮೇಲೆ ಇದು ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತನೆ ಮಾಡಿ ಹೊಸಪೇಟೆಯಿಂದ ಮರಿಯಮ್ಮನಹಳ್ಳಿಯಿಂದ ಶಿವಮೊಗ್ಗ ತನಕ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡ್ತೀವಿ, ಚತುಷ್ಪಥ ರಸ್ತೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿದರು. ಅದು ಕೂಡ ರಸ್ತೆ ಅಗಲೀಕರಣ ಕೂಡ ಆಗಿಲ್ಲ. ರಸ್ತೆ ಅಗಲೀಕರಣ ಆಗದೇ ಇರೋವಂಥದ್ದು ಕೂಡ ಇದು ಒಂದು ಇಂಥ ಒಂದು ಸಮಸ್ಯೆಗಳಿಗೆ ಕಾರಣ ಆಗ್ತಾಯಿದೆ. ದಯವಿಟ್ಟು ಇದರ ಬಗ್ಗೆ ಮಾನ್ಯ ಸಂಸದರು, ಶಾಸಕರು, ಸಚಿವರು, ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆಯವರು ಗಮನ ಹರಿಸಿ ಈ ಕೂಡಲೇ ಇದನ್ನು ಬಗೆಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೆದ್ದಾರಿಯನ್ನು ಸಂಪೂರ್ಣವಾಗಿ ರಸ್ತೆ ತಡೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.
ಮಹಾತ್ಮ ಗಾಂಧೀಜಿಯವರು ನಮಗೆ ಒಂದು ಮಾತು ಹೇಳಿದ್ರು, ಎಡಗಡೆಗೆ ಬಲ ಹೊಡೆದ್ರೆ ಕಪಾಳಕ್ಕೆ ಬಲಗಡೆಗೆ ಹೊಡೀರಪ್ಪ ಅಂತೇಳಿ. ಆ ಥರ ನಮ್ಮ ಜನಜೀವನ ಪರಿಸ್ಥಿತಿ ಏನಾಗೈತಿ ಅಂದ್ರೆ ಕಪಾಳಕ್ಕೆ ಹೊಡಿ, ಎಡಕ್ಕೆ ಹೊಡಿ, ಬಲಕ್ಕೆ ಹೊಡಿ, ಕಡೆಗೆ ಇನ್ನು ಏನು ಬೇಕಾದರೂ ಮಾಡ್ಕೆ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಜನಗಳಾಗಿದ್ದಾರೆ. ಯಾಕಂತಂದರೆ ಇಲ್ಲಿ ಹೇಳಿದ್ರು ಕೇಳಿದ್ರು ಯಾವುದಕ್ಕೂ ಕೂಡ ಸಮಯವಿಲ್ಲ, ಒಂದು ಮನುಷ್ಯನಿಗೆ ಬೆಲೆ ಗೌರವನೂ ಕೂಡ ಇಲ್ಲ, ಏನೂ ಇಲ್ಲ. ಟೋಟಲಾಗಿ ಏನಪ್ಪ ಅಂತಂದರೆ ಇಲ್ಲಿ ಹೇಳ್ತಾರದು ಕೇಳ್ತಾರದು ಎಲ್ಲ ಒಂಥರ ಕಾಮಿಡಿ ಆಗ್ಬಿಟ್ಟೈತೆ. ಯಾಕಂತಂದ್ರೆ ಆ TV9 ಅವರೆಲ್ಲರೂ ಮಾತಾಡೋದು ನೋಡಿದರೆ ನಾವು ಏನೋ ಭಾರಿ ದೊಡ್ಡದಾಗಿ ಮಾಡಿದ್ದೇವೆ ಅಂತಾರೆ. ಇಂಥ ರೋಡ್ಗಳು ಮಾಡಲಿ, ಜನಗಳಿಗೆ ಏನು ತೊಂದರೆ ಆಕತಿ ಅಂತ ಮಾಡಲಿ. ಆಗಲೇ ಒಬ್ರದ್ದು ಪ್ರಾಣನೇ ಹೋಗಂಗಿತ್ತು. ಈಗ ಆಲ್ರೆಡಿ ಪಾಪ ದಾವಣಗೆರೆ ಕರ್ಕೊಂಡು ಹೋದ್ರೆ ಆಸ್ಪತ್ರೆಗೆ ಅಷ್ಟು ಹೊಡೆದು ಬಿತ್ತು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ PWD ಆಗಲಿ, ಒಟ್ಟು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಇದನ್ನು ಗಮನಕ್ಕೆ ಇಟ್ಕೊಂಡು ಆದಷ್ಟು ಬೇಗನೆ ಈ ರೋಡ್ ಒಂದು ಕ್ಲಿಯರ್ ಮಾಡಲಿ ಅಂತೇಳಿ ನಮ್ಮ ಮಲೆಬೆನ್ನೂರಿನ ಭಾಗ ಜನ ಕೇಳ್ಕೊಂತಾರೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಮ ಹೆಸರು ಚಂದ್ರಣ್ಣ. ನಮಸ್ಕಾರ. ಸಾಕು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಮಲೆಬೆನ್ನೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಮಲೆಬೆನ್ನೂರು ಏನು ಹೆದ್ದಾರಿ ಇದೆ, ಈ ಹೆದ್ದಾರಿ ಭಾಳ ದುರಸ್ತೆ. ಇವತ್ತಿನ ದಿನ ಈ ಮಳೆಗಾಲದಲ್ಲಿ ಓಡಾಡೋಕ್ಕಾಗಲ್ಲ. ಯಾವುದಾದ್ರೂ ಗಾಡಿಗಳಾಗಲಿ ಏನಾಗಲಿ ಲಾರಿಗಳು ಭಾಳ ಬೃಹತ್ತಾದ ವೆಹಿಕಲ್ಗಳೆಲ್ಲ ಓಡಾಡ್ತವೆ. ಇಲ್ಲಿ ಈ ಡಬಲ್ ರೋಡಿಗೆಲ್ಲ ಸ್ಯಾಂಕ್ಷನ್ ಆಗಿದೆ, ಏನೇನಾಗಿದೆ ಅಂತ ಭಾಳ ವರ್ಷದಿಂದ ಒಂದು ಗಾಳಿ ಸುದ್ದಿ ಹರಿದಾಡ್ತೈತಿ. ಮೊನ್ನೆ ನಮ್ಮ MP ಅಲ್ಲಿ ಮಾತಾಡಿದ್ದಾರೆ ಡೆಲ್ಲಿ ಒಳಗಡೆ. ಅದು ಏನಾಗಿದೆ ಇವತ್ತಿಗೂ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಇದೆಲ್ಲ ದೊಡ್ಡ ದೊಡ್ಡ ಗುಂಡಿಗಳಾಗಿದ್ದಾವೆ. ಈಗೇನು ಒಂದು 5 ನಿಮಿಷದ ಕೆಳಗಡೆ ಇವಾಗ ತಾನೇ ಒಂದು ಅಪಘಾತ ಆಯಿತು. ಸದ್ಯ ದೇವರ ದಯದಿಂದ ಯಾರಿಗೂ ಏನೂ ಒಂದು ಅನಾಹುತ ಆಗಲಿಲ್ಲ. ದಿನ ಇದೇ ರೀತಿ ನಾವು ಅಪಘಾತಗಳನ್ನ ನೋಡ್ತಾ ಇರ್ತೀವಿ. ಹಂಗಾಗಿ ಇದೊಂದು ರೋಡನ್ನ ಒಂದು ಸರಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ನಾವು ಈ ಮಲೆಬೆನ್ನೂರು ಗ್ರಾಮಸ್ಥರು ಒಂದು ಮನವಿ ಮಾಡ್ಕೊಂತದ್ದೀವಿ ಸರ್ಕಾರಕ್ಕೆ. ದಯವಿಟ್ಟು ಇದನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ಭಾಳ ಹೃತ್ಪೂರ್ವಕವಾದಂಥ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಪುರಸಭೆ ಕೌನ್ಸಿಲರ್ಗಳು ಇಲ್ಲೇ ಇದ್ದಾರೆ. ಈಗ ಅವ್ರದ್ದೊಂದು 2 ಮಾತಾಡ್ತಾರೆ, ಕೇಳ್ರಿ. ಸುಮಾರು 2004ರಿಂದ 21 ವರ್ಷದಿಂದ ಈ ರೋಡ್ ಮಾಡಿರೋಂಥದ್ದು. ಇದು ಅಲ್ಲಿಂದ ಮಾಡಿಲ್ಲ. ಮರಮನಹಳ್ಳಿ ಟು ಶಿವಮೊಗ್ಗ ಇದನ್ನು ಮಾಡ್ತೇವೆ ಹೆದ್ದಾರಿ ಮಾಡ್ತೇವೆ ಅಂತ ಇವತ್ತು ನಮ್ಮ ಮಲೆಬೆನ್ನೂರಿಂದ ಹಿಡಿದು ಹರಿಹರ ಮತ್ತು ಹೊನ್ನಳ್ಳಿ ಮಠನು ಯಾವಾಗ ರೋಡ್ ಹಾಕತ್ತಪ್ಪ ಇದು ಅಗಲೀಕರಣ, ಯಾವಾಗ ನಾವು ಮಣ್ಣು ಮುಚ್ತವಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದುವರೆಗೂ ಕಣ್ಣು ತೆರೆದು ನೋಡಿಲ್ಲ. ಡೆಲ್ಲಿ ಮಾತ್ರ ಮಠ ನಮ್ಮ MP ಅವರು ಮಾತಾಡಿದ್ದಾರೆ, ಮತ್ತು ಸರ್ಕಾರದಾಗ ನಮ್ಮ MLA ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಆದ್ರೂ ಅದು ಏನಾಗ್ತೈತಿ ಒಂದು ಗೊತ್ತಾಗ್ತಾ ಇಲ್ಲ. ಬರ್ತೈತಿ ರೋಡ್ ಬರ್ತೈತಿ ಅಂತಾರೆ. ರೋಡ್ ಇಲ್ಲ, ಏನು ಇಲ್ಲ. ಈಗ ಜಸ್ಟ್ ಇವತ್ತು ಒಂದು ದಿನಕ್ಕೆ 2-3 ಯಜಮಾನರು ಹೆಣ್ಮಕ್ಳು ಬಿದ್ದು ಗುಂಡಿಗೆ ಹೋಗ್ತಾ ಇದ್ದಾರೆ. ಎಷ್ಟು ಜೀವ ಹೋದರೂ ಯಾರಿಗೂ ಇದ್ರ ಬಗ್ಗೆ ಕರಿಕರಣ ಇಲ್ಲ. ಇವತ್ತಿನ ಪರಿಸ್ಥಿತಿ ನಮ್ಮ ಊರಿಗೆ ಬಂದದ್ದು ಇವು ಎಲ್ಲಿ ಬರಬಾರ್ದು. ಸರ್ಕಾರದವರು ಕೂಡಲೇ ಎಚ್ಚೆತ್ತ ಮಾಡ್ಕೋಬೇಕು, ಇಲ್ಲಾಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ.